ಈ ಕೊರೋನಾ ವೈರಸ್ ಅನ್ನೋದು ಯಾರನ್ನೂ ಕೂಡ ಬಿಟ್ಟಿಲ್ಲ. ಈಗ ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್ಗೂ ಕೂಡ ಕೊರೋನಾ ಇರುವಂತದ್ದು ಗೊತ್ತಾಗಿದೆ. ಲಂಡನ್ನ ಸೇಂಟ್ ಆಸ್ಪತ್ರೆಯ ಐಸಿಯುಗೆ ಜಾನ್ಸನ್ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಸೋಮವಾರದಿಂದ ಆರೋಗ್ಯ ಗಂಭೀರವಾಗಿದ್ದಕ್ಕೆ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಈ ಬ್ರಿಟನ್ನ ಪ್ರಧಾನಿಗೆ ಈಗ ಆಲ್ರೆಡಿ 10 ದಿನಗಳ ಹಿಂದೆನೆ ಈ ಒಂದು ಪಾಸಿಟಿವ್ ಗೊತ್ತಾಗಿತ್ತು. ಆದ್ರೆ ಈಗ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರದಂತ ಹಿನ್ನೆಲೆಯಲ್ಲಿ ಅವರನ್ನ ಐಸಿಯುಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಬೋರಿಸ್ ಜಾನ್ಸನ್ ಬ್ರಿಟನ್ನ ಪ್ರಧಾನಿ ಅವರು ಲಂಡನ್ನ ಸೇಂಟ್ ಆಸ್ಪತ್ರೆಯ ಐಸಿಯುಗೆ ಜಾನ್ಸನ್ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಸೋಮವಾರದಿಂದ ಆರೋಗ್ಯ ಗಂಭೀರವಾಗಿತ್ತು. ಸೊ ಹೀಗಾಗಿ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಕಳೆದ 10 ದಿನಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಬ್ರಿಟನ್ನ ಪ್ರಧಾನಿ. ಇನ್ನು ಕಳೆದ 2 ದಿನಗಳಿಂದ ಆರೋಗ್ಯ ಮತ್ತಷ್ಟು ಉಲ್ಬಣಗೊಂಡಿದೆ. 55 ವರ್ಷದ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರಿಗೆ ಈಗ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜಾನ್ಸನ್ ಗುಣಮುಖರಾಗಲೆಂದು ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಬೇಗ ಆಸ್ಪತ್ರೆಯಿಂದ ಹೊರಗೆ ನೋಡ್ಲಿಕ್ಕೆ ನಾನು ಬಯಸ್ತೇನೆ. ಕೊರೋನಾದಿಂದ ಬಳಲ್ತಾ ಇರುವಂತ ಬ್ರಿಟನ್ ಪ್ರಧಾನಿ ಬೋರಿಸ್ ಅವರು ಬೇಗ ಚೇತರಿಕೆ ಕಂಡು ಬರಲಿ ಅವರ ಆರೋಗ್ಯದಲ್ಲಿ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ ಮಾಡಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಮತ್ತೊಬ್ಬ ಪ್ರಧಾನಿ ಅಂದ್ರೆ ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಬೇಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿ ಅಂತ ಟ್ವೀಟ್ ಅನ್ನ ಮಾಡಿರುವಂತದನ್ನ ಗಮನಿಸ್ತಾ ಇದ್ದೀರಾ. ಹೋಪ್ ಟು ಸಿ ಯು ಔಟ್ ಆಫ್ ಹಾಸ್ಪಿಟಲ್ ಅಂಡ್ ಇನ್ ಪರ್ಫೆಕ್ಟ್. ಹಾಗೆ ಬೇಗ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿ ಅಂತ ಅವರು ಕೋರಿರುವಂತ ಟ್ವೀಟ್ ಇದು. ಪರ್ಫೆಕ್ಟ್ ಹೆಲ್ತ್ ವೆರಿ ಸೂನ್ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಬ್ರಿಟನ್ ಪ್ರಧಾನಿ ಬೇಗ ಚೇತರಿಸಿಕೊಳ್ಳಿ ಅಂತ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿರುವಂತದ್ದು. ಅವರಿಗೆ ಪಾಸಿಟಿವ್ ಪ್ರಕರಣ ಪತ್ತೆ ಆಗ್ತಿದ್ದ ಹಾಗೆ ಆ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡಿದ್ರು. ಬ್ರಿಟನ್ನ ಪ್ರಧಾನಿಗೆ ಯಾವಾಗ ಪಾಸಿಟಿವ್ ಇದೆ ಅಂತ ಗೊತ್ತಾಯ್ತು 10 ದಿನಗಳ ಹಿಂದೆ, ಅವಾಗಲೂ ಕೂಡ ಟ್ವೀಟ್ ಅನ್ನ ಮಾಡಿದ್ರು ನರೇಂದ್ರ ಮೋದಿ ಅವರು. ಬೇಗ ಇದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಬೇಗ ಇವರು ಚೇತರಿಕೆ ಕಂಡು ಬರ್ತಾರೆ ಅಂತ ಟ್ವೀಟ್ ಅನ್ನ ಮಾಡಿದ್ರು. ಈಗ